ಹುಲಿದೊಗಲು ಪದದಲ್ಲಿ ಆಗಿರುವ ಸಂಧಿ ಇದು. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳ್ತಾರೆ. ಒಂದೊಂದಕ್ಕೆ 1 ಅಂಕ. ಇಲ್ಲಿ 6 ಪ್ರಶ್ನೆಗಳಿವೆ. ಹುಲಿದೊಗಲು ಪದದಲ್ಲಿ ಆಗಿರುವ ಸಂಧಿ ಇದು. ನೋಡಿ, ಯಾವ ಸಂಧಿಯಾಗಿದೆ ಇಲ್ಲಿ? ಆದೇಶ ಸಂಧಿ. ಸಿ ಉತ್ತರ. ಈಗ ತೊಗಲು, ಹುಲಿ ಪ್ಲಸ್ ತೊಗಲು ಅಂತಿದ್ದು ಹುಲಿ ದೊಗಲು ಅಂತ ಕತೆ. ಅಂದ್ರೆ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ. ಇನ್ನು ಇವುಗಳಲ್ಲಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದವಿದು. ನೋಡಿ, ಒಂದು ಕ್ರಿಯೆ ನಡೆದಿದೆ. ಯಾವುದರಲ್ಲಿ? ಕೈ ಮುಗಿತಾ ಇದ್ದೀರಾ, ಒಂದು ಕ್ರಿಯೆ ನಡೆದಿದೆ ಅಂದಮೇಲೆ ಇದು ಸುಲಭವಾಗಿ ನೀವು ಹೇಳ್ಬೋದು ಇದು ಕ್ರಿಯಾ ಸಮಾಸ. ಅರಸನತ್ತಣಿಂ ಪದದಲ್ಲಿರುವ ವಿಭಕ್ತಿಯ ಹೆಸರು ನೋಡಿ. ಅತ್ತಣಿಂ ಅಂದ್ರೆ ಇದು ಹಳೆಗನ್ನಡದಲ್ಲಿ ದೆಸೆಯಿಂದ. ಅತ್ತಣಿಂ ಅಂದ್ರೆ ದೆಸೆಯಿಂದ, ಇದು ಪಂಚಮಿ ವಿಭಕ್ತಿ. ಪ್ರತ್ಯುತ್ತರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ಪ್ರತಿ ಪ್ಲಸ್ ಉತ್ತರ, ಪ್ರತ್ಯುತ್ತರ, ಇದು ಯಾವುದಾಗ್ತದೆ? ಎಣ್ ಸಂಧಿ. ನೋಡಿ, ಪ್ರತಿ ಪ್ಲಸ್ ಉತ್ತರ ಅನ್ನುವಲ್ಲಿ ಪ್ರತ್ಯುತ್ತರ ಅಂತ ಬಂತು, ಇದು ಎಣ್ ಸಂಧಿ. ಜನರು ಅಂಗಡಿಗೆ ಹೋಗುತ್ತಾರೆ ವಾಕ್ಯವು ಈ ಕಾಲರೂಪಕ್ಕೆ ಉದಾಹರಣೆಯಾಗಿದೆ. ನೋಡಿ, ಜನರು ಅಂಗಡಿಗೆ ಹೋಗುತ್ತಾರೆ, ತಾರೆ ಅಂತ ಬಂತು, ಇದು ವರ್ತಮಾನ ಕಾಲ. ಜಯವಾಗಲಿ ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ನೋಡಿ, ಜಯವಾಗಲಿ ಅಂತ ಹೇಳ್ತಾ ಇದೀವಿ ಅಂದಮೇಲೆ ಇದು ವಿದ್ಯಾರ್ಥಕ. ಇಲ್ಲಿ ಯಾವುದು ಸಂಭವನೆಯನ್ನು ಹೇಳ್ತಾ ಇಲ್ಲ, ಪ್ರಶ್ನಾರ್ಥಕ ಇಲ್ಲ, ನಿಷೇಧಾರ್ಥಕ ಇಲ್ಲ, ನೆಗೆಟಿವ್ ಇಲ್ಲ, ಅಥವಾ ಏನಾದರೂ ಮುಂದೆ ಆಗ್ಬೋದು ಅಂತ ನಾವು ಹೇಳ್ತಾ ಇಲ್ಲ, ಸಂಭವನೆ ಇಲ್ಲ, ಇಲ್ಲಿ ಪ್ರಶ್ನೆ ಇಲ್ಲ. ಇದು ಜಯವಾಗಲಿ ಅಂತ ನಾವು ಹೇಳ್ತಾ ಇದ್ದೀವಿ ಅಂದಮೇಲೆ ಇದು ವಿದ್ಯಾರ್ಥಕ. ಇವನ್ನ ನೀವು ತಿಳ್ಕೊಬೇಕು. ಈ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ, ಪ್ರಶ್ನಾರ್ಥಕ ಇವನ್ನೆಲ್ಲ ನೀವು ಅಭ್ಯಾಸ ಮಾಡಬೇಕು. ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿರುವಂತೆ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ. ನೋಡಿ, ಸಂಬಂಧಿ ಪದ ಬರೆಯಿರಿ ಅನ್ನೋದನ್ನು ಎಲ್ಲ ಸಾಮಾನ್ಯವಾಗಿ ಎಲ್ಲ ನಿಮ್ಮ 8ನೇತೆ 9ನೇತೆ 10ನೇತೆ ಎಲ್ಲ ಇದರಲ್ಲೂ ಕೇಳ್ತಾರೆ. ಧಾರವಾಡ ಅನ್ನೋದು ಅಂಕಿತ್ ನಾಮ, ಇಟ್ಟ ಹೆಸರು. ವಿಜ್ಞಾನಿ ಅನ್ನೋದು ಉದ್ಯೋಗದಿಂದ ಬಂದದ್ದು, ಇದು ಅನ್ವರ್ಥ ನಾಮ. ಮಲಗು ಅನ್ನೋದು ಅಕರ್ಮಕ ಧಾತು, ಓದು ಅನ್ನೋದು ಸಕರ್ಮಕ ಧಾತು. ರಾಯ ರಾಜ, ಸಿರಿ ಶ್ರೀ ತತ್ಸಮ ತದ್ಭವ. ಪತ್ರ ಎಲೆ, ಚಕ್ಕಡಿ ಗಾಡಿ. ಕೆಳಗಿನ ಪ್ರಶ್ನೆಗಳಿಗೂ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನೋಡಿ, 7 ಪ್ರಶ್ನೆಗಳಿವೆ, 7 ಅಂಕ. ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ? ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳು ಇಷ್ಟ. ರಾಧಾಕೃಷ್ಣನವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತಿದೆ? ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ? ಬೀರೇಶ್ವರ ಸಂಪ್ರದಾಯ, ಹಾಲುಮತ ಸಮುದಾಯದ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ. ನಂಬಿ ಅಣ್ಣನ ಪೂರ್ವಜನ್ಮದ ಹೆಸರೇನು? ಪುಷ್ಪದತ್ತ. ಮುದ್ದು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು? ಅಗಲದೆ, ಒಂದನ್ನೊಂದು ಅಗಲದೆ ಜೊತೆಗೂಡಿ ಬಾಳುತ್ತಿದ್ದವು. ಕಡಿದೊಗೆಯಬೇಕಾದ ಪಾಶಗಳು ಯಾವ್ಯಾವು? ಜಾತಿ, ಕುಲ, ಮತ, ಧರ್ಮಗಳು, ಇವು ಕಡಿದೊಗೆಯಬೇಕಾದ ಪಾಶಗಳು. ಪುಟ್ಟ ಹಕ್ಕಿಗೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ? ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಹಾಗೂ ಆಕಾಶದಲ್ಲಿ ಗಿಡುಗನ ಭಯವಿದೆ. ಭುಜಂಗನ ಹಾಗೂ ಆಕಾಶದಲ್ಲಿ ಗಿಡುಗನ ಭಯವಿದೆ. ಇನ್ನು ಈ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎಂದಿದ್ದಾರೆ. ಜಯಪುರದಲ್ಲಿರುವ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿರಿ. ನೋಡಿ, ಜೈಪುರದ ಅಂಬೇರ ಅರಮನೆ ಆವರಣದ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿ ದೇವಾಲಯ ಕಾಣಿಸುತ್ತದೆ. ಇದು ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನೋಡಿ, ನಕ್ಷತ್ರಾಕೃತಿಯನ್ನು ತುಂಬಿಕೊಂಡು ಗರ್ಭಗೃಹ, ನವರಂಗಗಳು, ಇವ್ನ ನೆನಪಿನಲ್ಲಿಡಬೇಕು ನೀವು. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳು ಬಹಳ ಸೊಬಗಿನಿಂದ ಕೂಡಿವೆ. ಹೀಗೆ ಜೈಪುರದ ಅಂಬೇರ ಅರಮನೆಯ ಆವರಣದಲ್ಲಿರುವ ಮೀರಾಬಾಯಿ ದೇವಾಲಯವು ಬಹು ಸುಂದರವಾಗಿದೆ. ರಾಧಾಕೃಷ್ಣನವರು ಶಿಕ್ಷಣದ ಮಹತ್ವವನ್ನು ಹೇಗೆ ವಿವರಿಸಿದ್ದಾರೆ? ಅವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಶ, ಅದು ಮಾನವನನ್ನು ಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದು ವಿವರಿಸಿದ್ದಾರೆ. ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರ್ತವೆ? ಬಿಳಿಯ ಪಂಚೆ ವೀರಗಚ್ಚೆ, ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆ ಧರಿಸಿರುತ್ತಾರೆ. ಶಾಸನಗಳನ್ನು ಹಾಕಿಸುವುದರ ಬಗ್ಗೆ ಬಸವಣ್ಣನವರ ಅಭಿಪ್ರಾಯವೇನು?
ನೋಡಿ, ಒಂದು ಹೊಸ ಶಾಸನವನ್ನು ಬರೆಸುವುದಕ್ಕೆ ಒಂದು ಹೊಸ ಯುದ್ಧ, 500 ಹೊಸ ವೀರುಗಲ್ಲು, 1000 ಹಸಿ ವಿಧವೆಯರ ದುಃಖ, ಈ ಪರಾಕ್ರಮದ ವೆಚ್ಚಕ್ಕೆ ಹೊಸ ತೆರಿಗೆ, ಅರಮನೆಯಲ್ಲಿ ಜನರಿಗೆ ಬಿಟ್ಟಿ ಚಾಕರಿ, ಆಶ್ರಯ ಹಾಗೂ ಅವರ ಗೋಳು, ಕೊರೆದಿಟ್ಟ ಅಕ್ಷರಗಳನ್ನು ಓದುವುದಕ್ಕೆ ಕಣ್ಣು ಬೇಕು, ಹಾಡುವುದಕ್ಕೆ ನಾಲಿಗೆ ಬೇಕು. ಈ ಸ್ಥಾವರ ಶಿಲೆಗಳಿಂದ ಏನೂ ಆಗುವುದಿಲ್ಲ. ಆದ್ದರಿಂದ ನಾವು ಮೊದಲು ಮನುಷ್ಯರ ಪರಿವೆ ಮಾಡಬೇಕು ಎಂದು ಬಸವಣ್ಣನವರು ಅಭಿಪ್ರಾಯ ಪಡುತ್ತಾರೆ. ಅಂದರೆ ನಾವು ವೀರರು ಅಂತ ಯುದ್ಧವನ್ನು ಮಾಡಿ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿ ಶಾಸನಗಳನ್ನು ಬರೆಸುವುದರಲ್ಲಿ ಹಾಕಿಸುವುದರಲ್ಲಿ ಏನೂ ಉಪಯೋಗವಿಲ್ಲ. ನಾವು ಮೊದಲು ಮನುಷ್ಯರ ಬಗ್ಗೆ ವಿಚಾರ ಮಾಡಬೇಕು ಅಂತ ಬಸವಣ್ಣನವರು ಹೇಳ್ತಾರೆ. ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟ್ರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು. ಅವು ಮರದ ಪೊಟ್ರೆಯಲ್ಲಿ ಮೊಟ್ಟೆ ಇಟ್ಟವು. ಆ ಮೊಟ್ಟೆ ಹಿಡಿದು ಮರಿಗಳು ಹೊರಗೆ ಬಂದವು. ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳು ಆನಂದಿಸಿದವು. ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದನು. ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಸತ್ತಿಗೆ ಇಲ್ಲದಿದ್ದರೆ ದೊರೆತನವೂ ಶೋಭಿಸುವುದಿಲ್ಲ. ಭೂಮಿಯಲ್ಲಿ ಯುದ್ಧರಂಗದಲ್ಲಿ ಸತ್ತಿಗೆಯನ್ನು ಕಂಡ ಶತ್ರುಗಳು ನಿಲ್ಲುವುದಿಲ್ಲ. ಸತ್ತಿಗೆ ಕೆಳಗೆ ಆವರಿಸಿದ ನೆರಳಿನಲ್ಲಿ ಯಾವನು ಇರುವನೋ ಆತನಿಗೆ ವಿಪತ್ತು, ಅಡಚಣೆಗಳು, ಬಡತನ, ರೋಗ, ಅಪಕೀರ್ತಿ, ಸೋಲು, ಭಯ ಇಲ್ಲವಾಗುವುದು. ಆದ್ದರಿಂದ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಎಂದನು. ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾದರು? ಚನ್ನಭೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರದ ಮೇಲೆ ದಾಳಿ ಮಾಡಿ ಇಡೀ ಹೊನ್ನಾವರ ಪಟ್ಟಣದಲ್ಲಿರುವ ಮನೆ, ಕೊಟ್ಟಿಗೆ, ಅಂಗಡಿ, ದೇವಾಲಯ, ಮಸೀದಿ, ಬಸದಿ ಎಲ್ಲವನ್ನೂ ಸುಟ್ಟು ಹಾಕಲು ತೀರ್ಮಾನಿಸಿದ್ದರು. ಪೋರ್ಚುಗೀಸರು ಸುಮಾರು 130 ಪರಂಗಿ ನಾವೆಗಳು ಅಂಜು ದ್ವೀಪವನ್ನು ಬಿಟ್ಟಿದ್ದವು. 2500 ಶಸ್ತ್ರಸಜ್ಜಿತ ಅರ್ಧದಷ್ಟು ಯೋಧರು ಕುದುರೆಗಳ ಮೇಲೆ ಬರುತ್ತಿದ್ದರು. ಅವರು ಈ ಸಮುದ್ರ ಯುದ್ಧದ ಜೊತೆಗೆ ಭೂ ಯುದ್ಧಕ್ಕೂ ಸಿದ್ಧರಾಗಿ ಬರುತ್ತಿದ್ದರು. ಕವಿ ರತ್ನಾಕರವರ್ಣಿಯು ತನ್ನ ಕೃತಿಯನ್ನು ಬೇರೆ ಬೇರೆ ಭಾಷಿಕರು ಹೇಗೆ ಹೊಗಳಬೇಕೆಂದು ಬಯಸುವನು? ಯಾವ ರೀತಿ ಬಯಸ್ತಾನವನು? ಕನ್ನಡಿಗರು ಅಯ್ಯ ನಿನ್ನ ಕೃತಿ ಚೆನ್ನಾಗಿದೆ ಅಂತಂದರೆ ತೆಲುಗರು ರಯ್ಯ ಮಂಚಿದಿ ಎನ್ನಬೇಕು. ತುಳುವರು ಸಂತೋಷದಿಂದ ಅಯ್ಯ ಎಂಚ ಪೋರ್ಲಾಂಡ್ ಎಂದು ಹೇಳಬೇಕು. ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೊಗಳಬೇಕು ಎಂದು ಕವಿಯು ಬಯಸುವನು. ದುರ್ಗಪ್ಪನು ಶಂಕರನನ್ನ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳವು. ಕುಡಿ ತಮ್ಮ, ಜೀವ ಬದುಕಲಿ ಮೊದಲು. ಜೀವಕ್ಕೆ ಯಾವ ಕುಲವೂ ಇಲ್ಲ. ಗಾಳಿಗೆ ಕುಲ ಇದೆಯೇನು ತಮ್ಮ? ನೀರಿಗೆ ಕುಲ ಇದೆಯೇನು ತಮ್ಮ? ನೆಲಕ್ಕೆ ಕುಲ ಇದೆಯೇನು? ಅದು ನಾವು ಮಾಡಿಕೊಂಡದ್ದು. ನೀರನ್ನು ಕುಡಿ ಎಂದು ಕುಲದ ಬಗೆಗೆ ನೀತಿ ಮಾತುಗಳನ್ನು ಹೇಳಿದನು. ಪಂಡ್ರಿಬಾಯಿ ಅವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? ನೋಡಿ, ಕಲಾವಿದೆ ಒಬ್ಬಳು ನಾಟಕ ಪ್ರಾರಂಭವಾದಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂದು ಹೇಳಿದರು. ಆದ್ದರಿಂದ ಅಂದಿನ ನಾಟಕಕ್ಕೆ ತೊಂದರೆ ಆಗುತ್ತಿದ್ದು. ಆ ಕಾರಣದಿಂದ ಪಂಡ್ರಿಬಾಯಿ ಅವರು ನಾಟಕದಲ್ಲಿ ಬಣ್ಣ ಹಚ್ಚಬೇಕಾಯಿತು. ಇನ್ನು ನೋಡಿ, ಕವಿ ಸಾಹಿತಿಗಳ ಸ್ಥಳ, ಕಾಲ, ಕೃತಿ, ಪ್ರಶಸ್ತಿ ಬರೆಯಿರಿ. ಹೀಗೆ ಈ ರೀತಿ ಅಂಕವನ್ನು ವಿಭಜನೆಯನ್ನು ಮಾಡಿಕೊಡಲಾಗ್ತದೆ. ಇಲ್ಲಿ ಸಾಶಿ ಮರುಳಯ್ಯನವ್ರದ್ದು ಕೇಳಿದ್ದಾರೆ ನೋಡಿ. ಕ್ರಿಸ್ತ 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು. ಇದು ಕಾಲ ಮತ್ತು ಸ್ಥಳ ಆಯಿತು. ಇವರು ನಾಟ್ಯ ಮಯೂರಿ, ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ವಿಜಯ ವಾತಾಪಿ, ಕೆಳದಿ ಅರಸರು ಮತ್ತು ಕನ್ನಡ ಸಾಹಿತ್ಯ ಮೊದಲಾದ 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇನ್ನು ರಾಘವಾಂಕ ನೋಡಿ, ರಾಘವಾಂಕ ಅವರು ಕ್ರಿಸ್ತಕ ಸುಮಾರು 1225ರಲ್ಲಿ ವಿಜಯನಗರ ಸಾಮ್ರಾಜ್ಯ ರಾಜಧಾನಿಯಾದ ಹಂಪಿಯಲ್ಲಿ ಜೀವಿಸಿದ್ದನು. ವಿರೂಪಾಕ್ಷನ ಪರಮಭಕ್ತನಾದ ಇವರು ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚಾರಿತ್ರ್ಯ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಶರಭ ಚಾರಿತ್ರ್ಯ, ಹರಿಹರ ಮಹತ್ವ ಎನ್ನುವ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸಿನಲ್ಲಿ ರಚಿಸಿದ್ದಾರೆ. ಇವರು ಉಭಯ ಕವಿ, ಕಮಲರವಿ, ಕವಿ ಶರಭ ಬೇರುಂಡ, ಷಟ್ಪದಿಯ ಬ್ರಹ್ಮ ಎನ್ನುವ ಬಿರುದುಗಳನ್ನು ಪಡೆದುಕೊಂಡಿದ್ದರು. ಇನ್ನು ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರು ಬರೆಯಿರಿ. ನೋಡಿ, ಇಲ್ಲಿ ನಿಮಗೆ 2 ಸಾಲುಗಳನ್ನು ಯಾವುದೇ ಇದರಾಗಿ ಕೊಟ್ಟರು ಅದು ಕಂದ ಪದ್ಯ ಅಂತ ತಿಳಿದುಕೊಳ್ಳಬೇಕು ಮಕ್ಕಳೇ. ನೀವು ಕಂದ ಪದ್ಯ ಬಂದಾಗ ಹೀಗೆ 4 4 4 ಬರ್ತದೆ ಮೊದಲನೇ ಇದರಲ್ಲಿ. ಆಮೇಲೆ 4 4 4 4 ಹಿಂಗೆ 5 ಬರ್ತವೆ. ಅಂದರೆ ಇಲ್ಲಿ 12 ಮಾತ್ರೆ, ಇಲ್ಲಿ 20 ಮಾತ್ರೆ. ಏನಾಗಲಿ 2 ಸಾಲು ಕೊಟ್ಟರೆ ಅದು ಈ ರೀತಿ 4 4 ಗಣಗಳು ಬಂದರೆ ಇದು ಕಂದ ಪದ್ಯ ಅಂತ ನೀವು ಕಣ್ಣು ಮುಚ್ಚಿ ಹೇಳಬಹುದು. ಇನ್ನು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ನೋಡಿ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ನೋಡಿ, ಮದಗಜಗಳಂತೆ, ಅಂತೆ ಅನ್ನುವಂಥ ವಾಚಕ ಇದೆ. ಇದು ಅಂತೆ ಅಂತ ಬಂದಾಗ ಅದು ಉಪಮಾಲಂಕಾರ. ಯಾವುದಕ್ಕೆ ಹೋಲಿಸಿದರೆ ಉಪಮೆ ಏನು? ಭೀಮ ದುರ್ಯೋಧನರು. ಉಪಮಾನ ಯಾವುದು? ಮದಗಜಗಳು. ಭೀಮ ದುರ್ಯೋಧನರನ್ನ ಇಲ್ಲಿ ಮದಗಜಗಳಿಗೆ ಹೋಲಿಸಿ ಹೇಳಲಾಗಿದೆ.
ಇದನ್ನು ನೀವು ಸಮನ್ವಯ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರು ಉಪಮಾನವಾದ ಮದಗಜಗಳಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯವು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಇನ್ನು ಈ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿವರಿಸಿ ಬರೆಯಿರಿ ಎಂದಿದ್ದಾರೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಇದು ನೋಡಿ, ಗಾದೆಯ ಪೀಠಿಗೆಯನ್ನು ನೀವು ಎಲ್ಲದಕ್ಕೂ ಬರೀಬೇಕು. ಇದಿಷ್ಟು ಎಲ್ಲ ಯಾವುದೇ ಗಾದೆ ಕೇಳಲಿ ಒಂದು ಗಾದೆ ಇದನ್ನು ಇಲ್ಲಿಷ್ಟು ಏನಿರ್ತದೆ ಎಲ್ಲ ಗಾದೆಗೂ ಸಮವಾಗಿ ಬರೀಬೇಕು. ಆಮೇಲೆ ಈ ಪ್ರತ್ಯೇಕ ಗಾದೆ, ಈಗ ಹಾಲು ಬೆಳ್ಳಗಿರುವುದೆಲ್ಲ ಹಾಲೆಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನಾನು ಓದ್ತಾ ಹೋದರೆ ತುಂಬ ವಿಡಿಯೋ ದೊಡ್ಡದಾಗೋದ್ರಿಂದ ನೋಡ್ತಾ ಹೋಗಿ ಈ ಗಾದೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಅಥವಾ ಅನ್ನೋದಕ್ಕೂ ಕೂಡ ಪೀಠಿಕೆಯಲ್ಲಿ ಸೇಮ್ ಏನು ಗಾದೆ ಬಗ್ಗೆ ಬರೆಯೋದಿರ್ತದಲ್ಲ ಅದನ್ನು ಬರೆಯಬೇಕು. ಆಮೇಲೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋದು, ದೂರದ ಬೆಟ್ಟ ನುಣ್ಣಗೆ ಅನ್ನೋದಷ್ಟೇ ಕೊಟ್ಟಿದ್ದಾರೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಲೂ ಹೇಳ್ಬೋದು. ಇದನ್ನು ಇಲ್ಲಿ ಗಾದೆ ಬಗ್ಗೆ ಕೇಳಿದರೆ ಅದನ್ನು ನೀವು ಬರೀಬೋದು. ಇನ್ನು ರಾಜ್ಯಭಾರ ಅಂದರ ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು. ನೋಡಿ, ಅಧಿಕಾರ ಪಾಠದಿಂದ ಈ ರೀತಿ ಆಯ್ಕೆ ಬರೀಬೇಕು, ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು. ಇನ್ನು ಎಂಥ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ. ಈ ವಾಕ್ಯವನ್ನು ನೋಡಿ, ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ ಈ ಪಾಠದಿಂದ ಆರಿಸಲಾಗಿದೆ. ಇಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯ ಎರಡನ್ನೂ ಕೊಡಲಾಗಿದೆ. ಈ ರೀತಿ ನೀವು ಬರೀಬೇಕು. ಆಮೇಲೆ ಪುಣ್ಯಂ ಪಣ್ಣಾದಂತೆ ಅಂತ ಇದು ಹರಲೀಲೆ ಪಾಠದಿಂದ ಕೊಟ್ಟಿದ್ದಾರೆ. ಈ ರೀತಿ ಆಯ್ಕೆ ಮತ್ತು ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ನಡೆನುಡಿಗಳೆಡೆಯಲ್ಲಿ ಪರತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ನೋಡಿ, ಹೊಸ ಹಾಡು ಕವನದಿಂದ ಸಂದರ್ಭ ಸ್ವಾರಸ್ಯ ಆಯ್ಕೆ ಈ ರೀತಿ ಬರೀಬೇಕು. ತೃಣವು ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ. ನೋಡಿ, ಚಕ್ರಗ್ರಹಣ ಪದ್ಯ ಭಾಗದಿಂದ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಈ ರೀತಿ ಬರೆಯಿರಿ. ಬಲಿಯನೆತ್ತೊಡೆ ಮುನಿಯಂ ಅನ್ನುವಂಥ ಪದ್ಯಪಾಠದಿಂದ ಆಯ್ಕೆ ಸಂದರ್ಭ ಸ್ವಾರಸ್ಯ ಈ ರೀತಿ ಬರೆಯೋದು. ಇನ್ನು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ನೋಡಿ, ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕ. ಒಂದೊಂದು ಸಾಲಿಗೆ 1 ಅಂಕ. ನೀವು 4 ಸಾಲುಗಳನ್ನು ಬರೆದ್ರೆ 4 ಅಂಕ ಇದಾಗ್ತದೆ. 5 ಅಥವಾ 5 2 ಇವನ್ನು ಕೊಡ್ತಾರೆ, ನೀವು ಬರೀಬೇಕು ಈ ರೀತಿ. ಇನ್ನು ಒಂದು ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವಲ್ಲಿ ಮೌಲ್ಯವನ್ನು ಆಧರಿಸಿ ಸ್ವಾರಸ್ಯವನ್ನು ಬರೆಯಿರಿ, ಸಾರಾಂಶವನ್ನು ಬರೆಯಿರಿ ಅಂತಿದ್ದೇನೆ. ಮೌಲ್ಯ ಗುರುತಿಸುವುದಕ್ಕೆ 1, ಸಾರಾಂಶ ಬರೆಯೋದಕ್ಕೆ 3, ಒಟ್ಟು 4 ಅಂಕ. ನೋಡಿ, ಈ ಪದ್ಯದ ಒಂದು ಸಾರಾಂಶವನ್ನು ಇಲ್ಲಿ ಬರೆಯಲಾಗಿದೆ, ಸ್ವಾರಸ್ಯವನ್ನು. ಈ ರೀತಿ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ತಾ ಹೋಗ್ಬೋದು ನೀವು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಬರೆಯಿರಿ. ಒಂದೊಂದಕ್ಕೆ 4 ಅಂಕ. ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ. ನೋಡ್ತಾ ಹೋಗ್ಬೋದು ನೀವು. ಇನ್ನು ಅಥವಾ ರಾಜನಲ್ಲಿ ತಲೆದೋರಬಹುದಾದ 14 ದೋಷಗಳ ಬಗ್ಗೆ ವಿವರಿಸಿ. ನೋಡಿ, 14 ದೋಷಗಳ ಬಗ್ಗೆ. ಕುರುಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇನ್ನು ಕೆಳಗಿನ ಗದ್ಯಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದರೆ, ತಿಪ್ಪೇನಹಳ್ಳಿಯ ಪಾಠಶಾಲೆಯ ನೋಟಿಸ್ ಬೋರ್ಡ್ನ ಮೇಲೆ ಏನೆಂದು ಬರೆಯಲಾಗಿತ್ತು? ರಂಗಣ್ಣ ತಿಪ್ಪೇನಹಳ್ಳಿ ಶಾಲೆಗೆ ಭೇಟಿ ನೀಡಲು ಕಾರಣವೇನು? ಯಾವುದಾದರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ನೋಡಿ, ನಿಮ್ಮನ್ನು ಧಾರವಾಡದ ಸಾಧನಕೆರೆಯ ನಿವಾಸಿ ಹರ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ. ಈ ರೀತಿ ಎಲ್ಲವೂ ಲೆಫ್ಟ್ ಸೈಡ್ ಬರಬೇಕು, ಎಡಗಡೆಗೆ ಬರಬೇಕು. ಇಂದ ಇವರಿಗೆ ಅಂತ ಮಾನ್ಯರೇ ಅಂತ ಬರೆದು ವಿಷಯ ಬರೆದು ಕೊನೆಗೆ ವಂದನೆಗೌಡನಿ ಅಂಥೇಳಿ ಆ ವಿಷಯವನ್ನು ಇಲ್ಲಿ ಬರೆದು ಬರೀಬೇಕು. ಹೊರವಿಳಾಸವನ್ನು ಈ ರೀತಿಯೂ ಬರಿಬೋದು ನೀವು, ಹೊರವಿಳಾಸ ಅಂಥೇಳಿ. ಆಮೇಲೆ ನಿಮ್ಮನ್ನು ದಾವಣಗೆರೆ ಸರ್ಕಾರಿ ಪ್ರೌಢಶಾಲೆ ಅಥರ್ವ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮ ವಿವರಿಸಿ ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿದ್ಧಾಂತ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ. ನೋಡಿ, ಕ್ಷೇಮ ಶ್ರೀ ಈ ರೀತಿ ಬರೆದಿದ್ದಾರೆ. ಈ ರೀತಿ ನೀವು ಬರೆಯಬೇಕು. ಇನ್ನು ಈ ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ನೋಡಿ, ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ, ಅದರ ಬಗ್ಗೆ ಮೊದಲಿಗೆ ಪೀಠಿಕೆ ಬರೀಬೇಕು, ವಿಷಯ ನಿರೂಪಣೆ ಮಾಡಬೇಕು, ಆಮೇಲೆ ಉಪಸಂಹಾರ ಮಾಡಬೇಕು. ಶಾಲಾ ಆವರಣ ಹಾಗೂ ಶೌಚಾಲಯ ಸ್ವಚ್ಛತೆ. ನೋಡಿ,
ಈ ರೀತಿ ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರ. ಪ್ರಥಮ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು. ಮತ್ತು ಇದೇ ರೀತಿ ಉಳಿದ ವಿಷಯಗಳನ್ನು ಕೂಡ ನೋಡೋಣ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ಗೆಳೆಯರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ.